ಸರ್ಕಾರ ನಮ್ದೇ ಸರ್ಕಾರ. ಇನ್ನು ಮುಂದೆ ನನಗಿಲ್ಲ ಯಾರೊತ್ತು ಸರ್ಕಾರ. ಈ ಪ್ರತಾಪ್ ಗೌಡನ ಸರ್ವ ಇದರಲ್ಲಿ ಪುಡಿಗಟ್ಟು ಹೋಯಿತು. ಎದುರಾಳಿಗಳ ಜನಬಲ 50,000 ಲೀಡಿನಲ್ಲಿ ಗೆದ್ದು ಬರ್ತೇನೆಂದು ಗುಂಪನ್ನು ಕಟ್ಟಿಕೊಂಡು ತಾಸು ಗಂಟ್ಲೆ ಬಾಸನ ಬಗೆತಿರುವ ಹರಿಕಾರ ನಿನಗೆ ಹೇಗೆ ಗೂಟ ಚಡೆ ಗೊತ್ತಾ? ನಿನ್ನ ಹಿಂದೆ ಇದ್ದ ಎಲ್ಲ ಲೀಡರ್ ಅನ್ನು ಲಕ್ಷ ಲಕ್ಷ ಹಣವನ್ನು ಕೊಟ್ಟು ಗುತ್ತಿಗೆ ಆಧಾರದ ಮೇಲೆ ಕೊಂಡುಕೊಂಡು ಸೋಲಿಲ್ಲದ ಸರ್ದಾರನಿಂದ ರೇಸಿನ ಕುದುರೆ ಅಂತ ಓಡುವ ನಿನಗೆ ಕಡಿವಾಣವನ್ನು ಹಾಕಿ ನಿನಗೆ ಬರುವ ಎಲ್ಲ ಮತಗಳನ್ನು ನನಗೆ ಹಾಕಿಸಿಕೊಂಡು ನಾನು 50,000 ಮತಗಳಿಂದ ಜಯ ಸಾಧಿಸಿಬಿಟ್ಟೆ. ಈಗ ಈ ಪ್ರತಾಪ್ ಗೌಡ ಈ ತಾಲೂಕಿನ MLA ಅಷ್ಟಲ್ಲ, ಈ ಜಿಲ್ಲೆಗೆ ಮಂತ್ರಿ. ಇನ್ನು ಮುಂದೆ ಪ್ರಾರಂಭ ಈ ಪ್ರತಾಪ್ ಗೌಡನ ರಾಜಕೀಯದ ರಂಗರಾಟ. ಕರೇತ್ರಿ ಗೌಡ್ರ ನಿಮ್ಮ ಮಾತು. ಯಪ್ಪ ಗೌಡ್ರ ನಿಮ್ಮ ರಾಜಕೀಯ ಚದುರಂಗದಾಟ ಎಲ್ಲಿ ರೈತರಿಗೆ ಹಚ್ಚ ನೋಡ್ರಿ ಗೋಳಾಟ. ಅದಕ್ಕೆ ಹತ್ರಿ ಮುಂದೊಂದು ಬಿಡಿ. ಲೇ ಅವ್ಯಾಕೆ ರೈತರಿಗೆ ಗೋಳಾಟ ಹಚ್ಚೋದಕ್ಕೆ ಆ ರೈತರೇನಾದ್ರು ನನಗೆ ಹಾಗೆ ಹೊಟ್ಟು ಹಾಕಿದಾರೇನೋ? ದೊಡ್ಡ ಕೊಟ್ಟಿನ ದೊಡ್ಡ ನಾ ಕೊಟ್ಟ ದುಡ್ಡಿನಿಂದ ನಾಯಿಯಂತೆ ಜೊಲ್ಲ ಸುರಿಸಿ ಬಾಲ ಸುಟ್ಟ ಬೆಕ್ಕಿನಂತೆ ಬಂದವರಿಗೆ ಹೊಟ್ಟು ಹಾಕಿದ್ದಾರೆ ಅಂದಾಗ ಈ ಪ್ರತಾಪ್ ಗೌಡ ಯಾರ ಹಂಗಿನಲ್ಲಿ ಬದುಕುವಂತಿಲ್ಲ. ಕರೇತ್ರಿ ಗೌಡ್ರ ನಿಮ್ಮ ಮಾತು. ಒಬ್ಬೊಬ್ಬರ ಕೈಯಾಗ ಒಂದೊಂದು ಕ್ವಾರ್ಟರ್ ರಾಜಾರಾಮ್ ಕೊಟ್ಟು ₹2 ಅವ್ರ ಕಿಸೆದಾಗ ಇಟ್ಟು ಹೊಟ್ಟಿ ಬಿಗುವಂಗ ಕಂಡ ತಿನ್ಸಿ ಓಟ್ ಹಾಕಿಸ್ಕೊಂಡ್ರಿ ಅಂದ್ರೆ ನೀವ್ಯಾಕೆ ಮತ್ತೊಬ್ರು ಹಂಗನೇ ಬದುಕಾಕ್ ಹೋಗ್ತೀರಿ? ಸಿನಿಮಾ ಅಂತ ಬಂದ್ರೆ ಡಿ ಬಾಸವ, ಜಾನಪದ ಅಂತ ಬಂದ್ರೆ PK ಬಾಸವ, ನಾಟಕ ಅಂತ ಬಂದ್ರೆ ವಜ್ರಮಟ್ಟಿ ಅವ. ವಜ್ರಮಟ್ಟಿ ನಾಟಕದಾಗ ಈ ಶರತ್ ರಾಜಂದ್ರ ಗಡಿಬಿಡಿ. ಇದು ಕಲಿಯುಗ. ತಿನ್ನುವುದಕ್ಕೆ ಕಂಡ, ಕುಡಿಯುವುದಕ್ಕೆ ಹೆಂಡ. ಕೈಯಲ್ಲಿ ಸ್ವಲ್ಪ ಖರ್ಚಿಗೆ ಕಾಸನ್ನು ಕೊಟ್ಟರೆ ಹೆಂಡತಿಯರ ತಲೆ ಹಿಡಿದು ಬದುಕುವ ಬಂಡ ನನ್ನ ಮಕ್ಕಳು ಹುಟ್ಟಿರುವಾಗ ನಮ್ಮಂತ ರಾಜಕೀಯ ವ್ಯಕ್ತಿಗಳು ಅದನ್ನೇ ಬಂಡವಾಳ ಮಾಡಿಕೊಂಡು ಬದುಕುವುದರಲ್ಲಿ ತಪ್ಪೇನಿದೆ? ನಮಸ್ಕಾರ ರೀ ಜಿಲ್ಲೆಯ ಮಂತ್ರಿಗಳಿಗೆ. ಶಿವರಾಮ್, ಯಾರ ಮಾತನ್ನು ಕೇಳಿ ನಮ್ಮ ಮನೆಯೊಳಗೆ ಬಂದೆ? ನಿಮ್ಮ ಆಕರಕ್ಷಕರ ಮಾತು ಕೇಳಿ ಒಳಗೆ ಬಂದೆ ಸಾಹೇಬ್ರಿ. ಯಾಕರೆ ನಿಮ್ಮ ಮನೆಗೆ ಬರಬೇಕಾದರೆ ಯಾರ ಒಪ್ಪಿಗೆ ತೆಗೆದುಕೊಂಡು ಬರಬೇಕೇನು? ಬರಬೇಕು ಶಿವರಾಮ್, ಬರಬೇಕು. ನಿಮ್ಮಂತ ಜನ ಸಾಮಾನ್ಯ ಬೆಂಬಲಿದ್ದಲೇ ನಾನು ಈ ಜಿಲ್ಲೆಗೆ ಉಸ್ತುವಾರಿ ಸಚಿವನಾಗಿದ್ದು. ಹಾ ಇರಲಿ ಶಿವರಾಮ್, ಬಂದ ವಿಷಯ ಏನಿಲ್ಲ ಸಾಹೇಬ್ರಿ, ಈ ವರ್ಷ ಮಳೆ ಇಲ್ಲ, ಬೆಳೆ ಇಲ್ಲ, ಒಂದು ತುತ್ತು ಊಟಿಗೆ ಗತಿ ಇಲ್ಲದಂತಾಗಿದೆ ಈ ನಾಡಿನ ಜನಕ್ಕೆ. ನೀವು ಅಸೆಂಬ್ಲಿಯಲ್ಲಿ ಕುಳಿತಾಗ ಮುಖ್ಯಮಂತ್ರಿಗಳ ಜೋಡಿ ಮಾತನಾಡಿ ಈ ಜಿಲ್ಲೆಗೆ ಪರಿಹಾರ ತಂದು ಕೊಡುತ್ತಾರಂತ ಕೇಳಲಿಕ್ಕೆ ಬಂದಿದ್ದೆ. ನೋಡು ಶಿವರಾಮ್, ಇದು ನನ್ನ ಜಿಲ್ಲೆ. ನನ್ನ ಜಿಲ್ಲೆಯ ಜನರ ಕಷ್ಟ ಏನನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿನಗಿಂತ ಮುಂಚೆ ಈ ವಿಷಯದ ಬಗ್ಗೆ ಮುಖ್ಯಮಂತ್ರಿಗಳನ್ನು ಚರ್ಚೆ ಮಾಡಿದ್ದೇನೆ.
ಹೌದಾ ಸಾಹೇಬ್ರಿ, ತುಂಬಾ ಒಳ್ಳೆಯದಾಯ್ತು. ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಪರಿಹಾರವನ್ನು ಕೊಡುತ್ತಾನೆಂದರೇನು? ಇಲ್ಲ ಶಿವರಾಮ್, ಸರ್ಕಾರದಲ್ಲಿ ದುಡ್ಡು ಇಲ್ಲ, ಯಾವ ಜಿಲ್ಲೆಗೂ ಪರಿಹಾರ ಕೊಡೋದಕ್ಕೆ ಆಗುದಿಲ್ಲ ಎಂದರು. ಅದು ಹೇಗೆ ಸಾಹೇಬ್ರಿ? ಮುಖ್ಯಮಂತ್ರಿಗಳು ಆ ರೀತಿ ಮಾತನಾಡಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಏ ಶಿವರಾಮ್, ಮುಖ್ಯಮಂತ್ರಿಗಳು ಮಾತನಾಡದೆ ನಾನೇ ಈ ರೀತಿ ಮಾತನಾಡಿದ ಬೊಗಳುವೆ ಬಡ್ಡಿ ಮಗನೇ. ನಿಮಗೆ ಬೇಕಾದಾಗಲೆಲ್ಲ ಹಣ ಮಂಜೂರು ಮಾಡೋಕೆ ಮುಖ್ಯಮಂತ್ರಿಗಳನ್ನು ನಿಮ್ಮ ಅಪ್ಪನ? ಮತ್ತೇನು ನಿಮ್ಮ ಅಪ್ಪನೇನ ನಿಸ್ವಾರ್ಥದಿಂದ ಹಲವಾರು ಬಜೆಟ್ಗಳನ್ನು ಮಂಡಿಸುವ ಭಾಗ್ಯವಿಲ್ಲವರು. ಅವರ ಹೆಸರಿಗೆ ಮಸಿ ಬಳೆಯಬೇಡ. ಲೇ ಕಾಳಿಂಗ, ಯಾಕಲೇ ಮೈಯಾಗಿನ ಸೊಕ್ಕ ಜಾಸ್ತಿ ಆಗಿದೆ ಮಗನು. ನರ ತಗ್ಸ್ಬಿಟ್ಟಣ. ಯಾರ ಮನೆಗೆ ಬಂದಿದ್ದಿ? ಯಾರು ಎದುರು ನಿಂತಿದ್ದಿ? ಹೆಂಗ ಮಾತಾಡ್ಕೊಂಡು ಗೊತ್ತೈತಿಲ್ಲ ನನಗ. ಒಳಗಾಗಿ ಕುಂಸಿನಂದ್ರ ಗೂರಾಕ ಗಂಟ್ಲಿರ್ಬಾರ್ದ, ಹಂಗ ಮಾಡ್ತಾನ ಮಗನ. ಹುಷಾರ್. ನಿನಗೂ ಸಾಧ್ಯವಿಲ್ಲ, ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ ಸರ್. ಅದ ನಾನು ರೈತನ ಮಗ ಅದೀನಿ. ನಿಮ್ಮಂತ ರಾಜಕೀಯ ವ್ಯಕ್ತಿಗಳ ಒಂದೇ ಒಂದು ಕೈ ನಮ್ಮ ಮೈ ಮುಟ್ಟಿದರೆ, ನಮ್ಮಂತ ಸಾವಿರಾರು ರೈತರ ಕೈ ನಿಮ್ಮ ಮೈ ಮುಟ್ಟಿ ಈ ನಿಮ್ಮ ಸರ್ಕಾರವನ್ನು ಬುಡೆ ಸಮೇತವಾಗಿ ಕಿತ್ತೊಗಿದ್ದಾರೆ. ಲೇ ಪ್ರತಾಪ್ ಗೌಡ, ಕಾಯಿ ಹತ್ತ ಬೇಡ. ಕಾರದ ಪುಡೆ ಜೋಳದ ರಕ್ತದಿಂದ ಗಟ್ಟೆ ಹೊಲೆಯೋದಿಲ್ಲ ಮಗಳ. ಒಳ್ಳೆಯ ಮಾತಿನಿಂದ ಹೇಳ್ತಾರೆ, ಬಡವರಿಗೆ ಪರಿಹಾರ ಕೊಡು. ಪರಿಹಾರ ನಿಧಿ? ಲೇ ಕಾಳಿಂಗ, ಕಂಡವರಿಗೆಲ್ಲ ಪರಿಹಾರ ಹಣ ಕೊಡೋಕೆ ಸರ್ಕಾರವೇನು ದುಡ್ಡು ಬೆಳೆಯುವ ಗಿಡ ನೆಟ್ಟಿಲ್ಲ. ಯಾವಾಗ ಯಾರಿಗೆ ಪರಿಹಾರ ಕೊಡಬೇಕನ್ನುವುದು ನಮಗೂ ಚೆನ್ನಾಗಿ ಗೊತ್ತು. ನೋಡಿ ಸಾಹೇಬ್ರಿ, ನನ್ನ ತಮ್ಮ ಈ ರೀತಿ ಮಾತನಾಡುತ್ತನೆಂದು ತಪ್ಪು ತಿಳಿದುಕೊಳ್ಳಬೇಡಿ. ಒಂದು ತುತ್ತಿಗೆ ಗತಿ ಇಲ್ಲದೆ ಈ ನಾಡಿನ ಜನ ನೀಡಕೊಂಡು ಸಾಯುತ್ತಿದ್ದಾರೆ. ಹೇಗಾದರೂ ಮಾಡಿ ನಮ್ಮ ಜಿಲ್ಲೆಗೆ ಪರಿಹಾರನ ತಂದುಕೊಡಿ. ನಿಮ್ಮ ಕಾಲ್ ಬಿಡು ಬರಬೇಕಾರ ಮಗನೇ. ಅಣ್ಣ, ಲೇ ಶಿವರಾಮ್, ನಾನೊಬ್ಬ ಮಂತ್ರಿನ ಮರೆತು ನಿನ್ನ ತಮ್ಮ ಬಾಯಿಗೆ ಬಂದಂತೆ ಮಾತನಾಡಿದ್ರ ಮೂಕ ಬಸವನಂತ ಸುಮ್ಮನೆ ನಿಂತು ಈಗ ಸಹಾಯ ಮಾಡೋದು ಕೇಳುವೆ ಬಂದ್ರಿವ್ಯಾ? ಲೇ ಪ್ರತಾಪ್ ಗೌಡ, ಪೋಂಡ ಪ್ರಚಂಡನಂತೆ ಗಂಡ ಬೇರುಂಡನಂತೆ ಕಾಳಿಂಗ ಸರ್ಪದಂತೆ ಬೆಂಗಾವಲಾಗಿ ನಿಂತಿದ್ದ ಈ ನನ್ನನ್ನ ಕಾಳಿಂಗ ನನ್ನ ಒದ್ದೆಯ ಮಗನೇ. ಯಾವ ಕಾಲಿಂದ ಒದ್ದೆಯೋ ಆ ಕಾಲು ನೀನು ಹತ್ತಿರ ಇರಬಾರ್ದು. ಲೇ ಪ್ರತಾಪ್ ಗೌಡ, ಅವರ ಮೇಲೆ ಕೈ ಮಾಡಿದಿರಿ, ಈ ನಿನ್ನ ಅಣ್ಣನ ಮೇಲೆ ಆಣಿದಿತ್ತು. ಅಣ್ಣ ಅಣ್ಣ ಅಣ್ಣ, ಬೇಡಪ್ಪ ಕಾಳಿಂಗ, ನಿನ್ನ ಸಿಟ್ಟನ್ನು ಶಾಂತಿ ಮಾಡಿಕೊ. ಅವರು ದೊಡ್ಡವರು, ಮೇಲಾಗಿ ಶ್ರೀಮಂತರು. ಬಡ್ಡಿಯ ರೂಪದಲ್ಲಿ ನಮ್ಮಂತ ಬಡ ರೈತರಿಗೆ ಹಣವನ್ನು ಕೊಟ್ಟು ಜೀತದಾಳಾಗಿ ದುಡಿಸಿಕೊಳ್ಳುವರು. ಅಂತವರು ನಮ್ಮಂತ ಬಡ ರೈತರನ್ನು ಒದೆಯುವುದಲ್ಲಿ ತಪ್ಪೇನಿಲ್ಲಪ್ಪ, ಒದೆಯುವುದಲ್ಲಿ ತಪ್ಪಿಲ್ಲ. ಅಣ್ಣ, ನೀನಿಟ್ಟ ಆನೆಯನ್ನು ತೆಗೆದು ಹಾಕಿ ನೋಡೋಣ ಈ ಪ್ರತಾಪ್ ಗೌಡನ ರೋಗವನ್ನು. ನೀನಿನ್ನ ಕಾಲ್ ಕೆಳಗೆ ಹಿಡಿದಿದ್ದರೆ ನನ್ನ ಹೆಸರು ಕಾಳಿಂಗನೇ ಅಲ್ಲ. ಕಾಳಿಂಗ, ನಿನ್ನ ಸಿಟ್ಟನ್ನು ಶಾಂತಿ ಮಾಡಕು. ನಿನ್ನ ಧೈರ್ಯ, ನಿನ್ನ ಶೌರ್ಯ ಎಂಥದ್ದು ನನಗೆ ಚೆನ್ನಾಗಿ ಗೊತ್ತು. ಮರು ಮಾತನಾಡಿದೆ ಸುಮ್ಮನೆ ನನ್ನ ಮಾತು ಕೇಳಿ ಬಾ, ಇಲ್ಲವಾದರೆ ನಿನ್ನಿಷ್ಟ. ಅಣ್ಣ, ಕಂಡಂತೆ ಕುರಿ ಹಾಲು ಕುಡಿಸಿ ನನ್ನ ತಮ್ಮ ಯಾರಿಗೀ ಪಕ್ಕ ಬರಲು ಕೇಜಿ ಗಂಟಲೆ ಬೆಣ್ಣೆಯನ್ನು ತೆನೆಸಿ ಸಂಗೊಳ್ಳಿ ರಾಯಣ್ಣನಾಗೆ ಶಕ್ತಿಶಾಲಿಯಾಗಿ ಮೆರೆಯಲೆಂದು ನೀನು ಆನೆಯನ್ನು ಎತ್ತು ಈ ಚಂಡ ನನ್ನ ಮಕ್ಕಳ ಎದುರಿಗೆ ಕೈ ಕಟ್ಟಿ ನಿಲ್ಲು ಹಾಗೆ ಮಾಡಿಬಿಟ್ಟಲ್ಲ ಅಣ್ಣ ನೀನು. ಕಾಳಿಂಗ, ತೆಗೆದು ಹಾಕಣ್ಣ ನೀನೆತ್ತ ಆನೆಯನ್ನು. ಕಾಳಿಂಗ, ನಿನಗೆ ಇದು ತಿಳಿಲಾರ್ದ ಮಾತು. ನಿನಗೆ ತಿಳಿದ್ರ ಬಾ, ಸುಮ್ಮನೆ ನನ್ನ ಮಾತು ಕೇಳಿ ಹೋಗೋಣ. ಏ ಹೋಗಲೇ ಹೋಗು, ನಿಮ್ಮಂಥವ್ರನ್ನು ಎಷ್ಟು ಜನ ನೋಡಿಲ್ಲ ನಾವು. ಹಾ ಗೌಡ್ರ, ಮಿಕ್ಕಿದ ಮಗ ರೀ ಅವ. ಎಲ್ಲಿ ನಿಮ್ದು ಹಾರ್ತಂತ ಮಾಡಿದ್ದೆ. ಲೇ ಏನ್ಲೇ ಅದು? ನಿಮ್ ಋಣ
ಕಾಳಿಂಗ ಸಣ್ಣ ಮಗ ಅಲ್ರಿ, ಕೈ ಎತ್ತಿದ್ನಂದ್ರ ಕೈಲಾಸ ಇದು. ನಿಮ್ಮ ತಾಯಿ ಹೊಟ್ಟಿ ತಣ್ಣಗೈತ್ ನೋಡ್ರಿ ಗೌಡ್ರ, ನೀವು ಬದುಕು ಉಳಿದಿರಂದ್ರ ಲೇ ಕಡಿ, ಅದಕ್ಕ ಹತ್ತಿರಿ ಮುಂದೊಂದು ಬಿಡಿ. ಲೇ ಲೇ ಮುದಿನ ಮಗನೇ, ನಿನಗೆ ವಯಸ್ಸಾದಷ್ಟು ಬುದ್ಧಿ ಇಲ್ಲ. ನಾನು ಎಲೆಕ್ಷನ್ದಲ್ಲಿ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ ಗೊತ್ತಾ? 100 ಕೋಟಿ. ಆ 100 ಕೋಟಿ ಹಾಳು ಮಾಡಿ ಗೆದ್ದು ಬಂದು ಬಡಪಾಯಿಗಳ ಸೇವಕನಾಗಬೇಕಾ? ನೋ ನೆವರ್. ಬಂಡವಾಳ ಹಾಕಿನಿ, ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ. ಇದೇ ಇದೇ ಈ ರಾಜಕೀಯದ ಅಸ್ತ್ರ. ಇನ್ನು ಮುಂದಿನ 5 ವರ್ಷದಲ್ಲಿ ಈ ಪ್ರತಾಪ್ ಗೌಡ ಸಾವಿರಾರು ಕೋಟಿಯ ಒಡೆಯ. ಹೈ! ಅಣ್ಣ, ಆ ಕಾಳಿಂಗ ನಾನು ಎತ್ತಿ ಬಿಡಲಿ. ಬೇಡ ಶರತ್, ನಾವೇನೇ ಮಾಡಿದ್ರು ನಮ್ಮ ಹೆಸರಿಗೆ ಕಳಂಕ ತರುವಂಥದ್ದಾಗಬಾರ್ದು. ಆ ಕಾಳಿಂಗನ ಲೆಕ್ಕವನ್ನು ನಾನು ಚುಕ್ತಾ ಮಾಡುತ್ತೇನೆ. ನಾನು ಗ್ಯಾಂಗ್ ರೆಡಿ ಮಾಡ್ತೇನೆ, ಬಾ ಹೋಗೋಣ. ಏ ಪ್ರತಾಪ್, ನಿನ್ನಾಗೆ ದುಡ್ಡಿಗೆ ಆಸೆ ಪಟ್ಟಿದ್ದರೆ ನಾನು ಮಂತ್ರಿ ಆಗುತ್ತಿರಲಿಲ್ಲ. ಒಂದಿಲ್ಲ ಒಂದು ದಿನ ಬಂದು ನಿನ್ನ ಜಿಲ್ಲೆ ಜನರ ಎದುರೇ ನೀನು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೀಯಾ, ಎಷ್ಟು ಕೆಟ್ಟ ಕೆಲಸ ಮಾಡಿದ್ದೀಯಾ ಅನ್ನೋದು ನಿನಗೆ ಗೊತ್ತಿಲ್ಲವೇ? ಪ್ರತಾಪ್, ನೀನು ಪದವಿ ಸೀಟು ಏರೋಕ್ಕಿಂತ ಮುಂಚೆ ರೈತರಿಗೆ ಏನೊಂದು ಭಾಷೆ ಕೊಟ್ಟಿದ್ದೆ. ಅದೇ ರೈತರಿಗೆ ಮೋಸ ಮಾಡುತ್ತಿರುವಲ್ಲ ಈಗ. ರೈತನೇ ದೇವರೆಂದು ನಂಬಿರುವ ನಮ್ಮಂತವರು ಈ ರಾಜಕಾರಣಿಗೆ ಬರಬೇಕಾದರೆ ರೈತರು ಜನರು ಬೇಕು. ಅವರನ್ನು ಎದುರು ಹಾಕಿಕೊಂಡರೆ ನಂಬದೇನು ಉಳಿಯೋದಿಲ್ಲ. ಪ್ರತಾಪ್, ಇದೊಂದು ಮಾತು ಹೇಳುತ್ತೇನೆ, ನೆನಪಿನಲ್ಲಿ ಇಟ್ಟುಕೋ. ಈ ಎಷ್ಟು ಕೆಟ್ಟ ಕಾರ್ಯಗಳು ಮಾಡುತ್ತಿದೆಯಲ್ಲ, ಅವನ್ನೆಲ್ಲ ಬಿಟ್ಟು ನಾನು ಹೇಳಿದಂತೆ ಕೇಳು.
ಇಲ್ಲದಿದ್ದರೆ ಈ ಜನರು ರೊಚ್ಚಿಗೆ ಎದ್ದರೆ ನಾನು ಬರಬೇಕಾಗುತ್ತದೆ. ಎಚ್ಚರ ಪ್ರತಾಪ್, ಎಚ್ಚರ.